ಗಂಗಾ ನೀರು ಮಲಿನ ಅಲ್ಲಗಳೆದ ವಿಜ್ಞಾನಿ ಡಾಕ್ಟರ್ ಅಜಯ್ ಕುಮಾರ್ ಸೋಂಕರ್ ಯಾರಿಗಾದ್ರೂ ಕಿಂಚಿತ್ತು ಸಂದೇಹ ಇದ್ರು ನಮ್ಮ ಮುಂದೆ ಬನ್ನಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿ. ನಾನು ಸಂಗಮ್ ಅರೈಲ್ ಸೇರಿ 5 ಘಾಟ್ಗಳ ನೀರನ್ನ ಟೆಸ್ಟ್ ಮಾಡಿದ್ದೇನೆ. ಈ ಬಗ್ಗೆ ಕಳೆದ 3 ತಿಂಗಳಿಂದಲೂ ನಿರಂತರ ಸಂಶೋಧನೆಯನ್ನ ನಡೆಸಿದ್ದೇನೆ. ಗಂಗಾ ನೀರು ಸ್ನಾನಕ್ಕೆ ಮಾತ್ರ ಅಲ್ಲ, ಕ್ಷಾರೀಯ ನೀರಿನಷ್ಟೇ ಶುದ್ಧವಾಗಿದೆ. ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸವಾಲನ್ನ ಹಾಕಿದ್ದಾರೆ ಪದ್ಮಶ್ರೀ ಪುರಸ್ಕೃತ ವಿಜ್ಞಾನಿ. ತಮ್ಮ ಪ್ರಯೋಗಾಲಯದಲ್ಲಿ ಗಂಗಾ ನೀರು ಪರೀಕ್ಷೆಗೆ ಒಳಪಡಿಸಿದ ವಿಜ್ಞಾನಿ ಡಾಕ್ಟರ್ ಅಜಯ್. ನೋಡಿ, ಗಂಗಾ ನದಿಯ ನೀರನ್ನ ಸ್ನಾನಕ್ಕೆ ಬಳಕೆ ಮಾಡ್ಕೊಳ್ಳೋ ಹಾಗಿಲ್ಲ, ಬ್ಯಾಕ್ಟೀರಿಯಾ ಇದೆ ಅನ್ನುವಂಥ ವರದಿ ಬಂದಿತ್ತು. ಇದನ್ನ ಯಾರೋ ಕಾಂಗ್ರೆಸ್ನವರು ಅಥವಾ ಹಾದಿಲಿ ಬೀದಿಲಿ ಹೋಗೋರು ಇದನ್ನ ಹೇಳಿರ್ಲಿಲ್ಲ. ಗಂಗಾ ನದಿಯ ನೀರನ್ನ ಸ್ನಾನ ಮಾಡ್ಕೊಳ್ಳೋದಕ್ಕೆ ಯೋಗ್ಯ ಅಲ್ಲ, ಸ್ನಾನಕ್ಕೆ ಬಳಸೋದಕ್ಕೂ ಕೂಡ ಯೋಗ್ಯವಲ್ಲ ಅಂತ ವರದಿಗೇನು ಬಂದಿತ್ತು. ಇದನ್ನ ಯಾರೋ ಹಾದಿಲಿ ಬೀದಿಲಿ ಹೋಗುವವರು ಹೇಳಿದ್ದಲ್ಲ. ಕೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹೇಳಿತು. ಜನವರಿ 12-13ರಂದೇ ಗಂಗಾ ನದಿಯ ನೀರಿನ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಪರೀಕ್ಷೆ ನಡೆಸಿತ್ತು. ಇದೀಗ ಅವರು ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣಕ್ಕೆ NGTಗೆ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಇಲ್ಲಿ ವಿಜ್ಞಾನಿ ಹೇಳ್ತಾ ಇದ್ದಾರೆ, ನಾನೇ ಪರಿಶೀಲನೆ ಮಾಡಿದ್ದೀನಿ, ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ನಿಮ್ಗಳಿಗೇನಾದರೂ ಡೌಟ್ ಇದ್ದರೆ ಬನ್ನಿ ನಮ್ಮ ಲ್ಯಾಬಿಗೆ, ನಮ್ಮ ಮುಂದೆನೇ ಅದನ್ನು ಪರೀಕ್ಷೆ ಮಾಡೋಣ, ಯಾವುದೇ ರೀತಿಯಾದಂಥ ಹಾನಿ ಉಂಟಾಗೋದಿಲ್ಲ ಅಂತ ಹೇಳೋದ್ರ ಮುಖಾಂತರವಾಗಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಇದೀಗ ಸವಾಲನ್ನು ಹಾಕಿದ್ದಾರೆ ಪದ್ಮಶ್ರೀ ಪುರಸ್ಕೃತ ವಿಜ್ಞಾನಿ. ಸೊ ತಮ್ಮ ಪ್ರಯೋಗಾಲಯದಲ್ಲಿ ಗಂಗಾ ನೀರು ಪರೀಕ್ಷೆಗೆ ಒಳಪಡಿಸಿದ್ರು ವಿಜ್ಞಾನಿ ಡಾಕ್ಟರ್ ಅಜಯ್ ಅವರು. ಯಾವುದೇ ರೀತಿಯಾದಂಥ ಸಮಸ್ಯೆ ಎಲ್ಲ ಬಳಕೆ ಮಾಡ್ಕೊಳ್ಬಹುದು, ನಿಮ್ಗಳಿಗೆ ಡೌಟ್ ಇದ್ರೆ ಬನ್ನಿ ಅಂತ ಹೇಳಿದ್ದಾರೆ.